ಇದು ಹಾಕ್ಬೋದು, ಇದರಿಂದ ಲಾಭ ಬರುತ್ತೆ, ರೈತರಿಗೂ ಸುಲಭ ಆಗುತ್ತೆ, ಅದೇನು ಕಷ್ಟ ಇಲ್ಲ. ಬೇರೆ ಬೆಳೆಗಳಿಗಿಂತ ವರ್ಷಾನುಗಟ್ಟಲೆ ನಾವು ಕಾಯೋ ಬದಲು ಈ 2 ವರ್ಷ ಕಾದು ನೋಡ್ಬಿಟ್ರೆ ಆಮೇಲೆ ಮನೆಯಲ್ಲಿದ್ದರೂ ದುಡ್ಡು ಬರ್ತಾ ಇರ್ತದೆ. ನೆಮ್ಮದಿಯಲ್ಲಿ ಲೇಬರ್ ಇರಲ್ಲ, ಔಷಧಿ ಇರಲ್ಲ, ಮೇಂಟೆನೆನ್ಸ್ ಕಮ್ಮಿ, ಆರಾಮಾಗಿ ಜೀವನ ನಡೆಯುತ್ತದೆ ಅನ್ನೋದು ಅರ್ಥವಾಗಿ ನಾವು ಏನು ಮಾಡಿದ್ವಿ, ಇದೇ ಹಾಕಬೇಕು ಅಂತೇಳಿ ನಾವು ಶ್ರಮಪಟ್ಟು ಈ ಸುತ್ತಿ ತಂದು ನಾವು ನೆಟ್ಟಿದ್ದೀವಿ. ಒಂದು ವರ್ಷಕ್ಕೆ 14 ಲಕ್ಷ ಹೇಳಿದ್ದಾರೆ. ಅದು ಒಂದೇ ಸಾರಿ ಬರುತ್ತೆ ಅಂತ ಹೇಳಿ ಒಂದೇ ಇಲ್ಲ, 3 ಕಂತು ಹೇಳಿದ್ದಾರೆ. ಅಂದ್ರೆ ಈ ಹಲಸಿನ ಕೃಷಿ 3 ಬೆಳೆ, ವರ್ಷಕ್ಕೆ 3 ಬೆಳೆ ಮೂರು ಬೆಳೆ ಬರುತ್ತೆ ಅಂತ ಹೇಳಿದೆ. 30ರಿಂದ ಅದೇ ಒಂದು ತಿಂಗಳಿಂದ 90 ದಿನಕ್ಕೆ ಒಂದೊಂದು ಕಟಾವು ಆಗುತ್ತೆ. ಅಲ್ಲಿಗೆ 3 ಕಟಾವು ಮಾಡ್ತಾರೆ. 3 ಕಟಾವು, ಒಂದು ಕಾಯಿ ಬಂದು ಇದು 3 ಕೆಜಿಯಿಂದ 5 ಕೆಜಿ ಬರುತ್ತೆ. ಕೆಜಿಗೆ 30 ರೂಪಾಯಿ ಅಂತ ದರ ಹೇಳಿದ್ದಾರೆ. 1500 ರೂಪಾಯಿ ಅಂದರೆ ಅಲ್ಲಿಗೆ 1 ಎಕರೆಗೆ 4.5 ಲಕ್ಷ ಆಯಿತು. 4.5 ಲಕ್ಷ ಅಂತ ಅದರಿಂದ ಲೆಕ್ಕ ಹಾಕೊಂಡು 3 ಬೆಳೆಗೆ ಅಲ್ಲಿಗೆ 14.5 ಲಕ್ಷ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಲೇಬರ್ ಚಾರ್ಜ್ ಇಲ್ಲ, ಹೌದು, ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಇಲ್ಲ, ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ. ನಾವು ಗಿಡ ಬೆಳೆಸಿ ಸಾಕಣೆ ಮಾಡಿ ಕಾಯಿ ಬೆಳೆಸೋದು ನಮ್ದು ಜವಾಬ್ದಾರಿ. ಅಷ್ಟು ಬಿಟ್ರೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಅವ್ರದ್ದು. ಇದೆಲ್ಲ 2 ವರ್ಷ ಮೇಂಟೈನ್ ಮಾಡಿ ಆಟೋಮೆಟಿಕ್ ಆಗಿ ಇದು ಬೆಳೆ ಬರ್ತಾ ಇರ್ತದೆ. ಮನೆಯಲ್ಲಿ ಪೆಟ್ಟಿಗೆ ದುಡ್ಡಿದ್ದಾಗೆ ಇದು ಒಂಥರ. ಇದು 30 ವರ್ಷ ಬರುತ್ತೆ. ಯೋಚನೆ ನೀರಿಲ್ಲ, ಇಲ್ದಿದ್ರು ನಡೀತದೆ ಅಂದ್ರೆ ಇದು ಬಡವರ ಬೆಳೆ ಇದ್ದಂಗೆ, ಮನೆಯಲ್ಲಿ ದುಡ್ಡಿದ್ದಾಗೆ. ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುತ್ತಿರುವ ಎಲ್ಲ ರೈತರಿಗೆ ನಮಸ್ಕಾರಗಳನ್ನ ಹೇಳ್ತಾ, ನಮ್ಮ SFPO ಫಾರ್ಮರ್ ಚಾನಲ್ನಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು ನಾವು ನೀಡ್ತಾ ಬರ್ತಾ ಇದ್ದೇವೆ. ಈ ಒಂದು ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ದೇವನಹಳ್ಳಿ ತಾಲೂಕಿನ ಅರದೇಶಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಒಬ್ಬ ರೈತರು ಒಂದು ವರ್ಷಕ್ಕೆ 13.5 ಲಕ್ಷ ಆದಾಯ ನೀಡ್ತಕ್ಕಂಥ ಒಂದು ಬೆಳೆಯನ್ನು ಇಲ್ಲಿ ನಾಟಿ ಮಾಡಿದ್ದಾರೆ. ಅವರು ಯಾವ ರೀತಿ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಇದು ಹೇಗೆ ಸಿಕ್ತು, ಎಲ್ಲ ವಿಚಾರಗಳನ್ನು ನಾವು ರೈತರನ್ನು ಕೇಳಿ ಮಾತಾಡ್ಸೋಣ. ಬನ್ನಿ ಸರ್. ನಮಸ್ತೆ ಸರ್. ಇವರು ಜಗದೀಶ್ ಅಣ್ಣವರು ಅಂತೇಳಿ, ಇವರ ಒಂದು ಪರಿಚಯವನ್ನು ಇವರೇ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀನಿ. ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ದೇಶದಲ್ಲಿ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಜಗದೀಶ್ ಅಂತ ನಮ್ಮ ಹೆಸರು AC ಜಗದೀಶ್ ಅಂತೇಳಿ. ಓಕೆ ಅಣ್ಣ. ಈಗ ನೀವು ಇದುವರೆಗೂ ಬೇರೆ ಇದನ್ನ ಬಿಟ್ಟು ಬೇರೆ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀವಿ? ನಾವು ಹೂಕೋಸು ಬೆಳೀತಾ ಇದ್ವಿ, ತೊಗರಿ ಗಿಡ ಬೆಳೀತಾ ಇದ್ವಿ, ಆಮೇಲೆ ರಾಗಿ ಬೆಳೀತಾ ಇದ್ವಿ, ಇದು ಹೀರೆ ಗಿಡ ಎಲ್ಲ ಈ ಥರ ಬೆಳೆಗಳು ಚಿಲ್ಲರೆ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ವಿ. ಯಾವುದಲ್ಲಿ ನಮ್ಗೆ ಸಾಕಷ್ಟು ಇದಾಗಲಿಲ್ಲ, ನಮಗೆ ಸಿಗ್ತಾ ಇಲ್ಲ, ನಮ್ಮ ಕೂಲಿ ಸಿಗೋದು ಕಷ್ಟ ಆಗಿದೆ. ಇವತ್ತು ಮಾರ್ಕೆಟ್ನಲ್ಲಿ ರೇಟ್ಗಳು ಸರಿಯಾಗಿ ಸಿಗ್ತಾ ಇಲ್ಲ, ಲೇಬರ್ಗಳು ಸಿಗ್ತಾ ಇಲ್ಲ, ಫರ್ಟಿಲೈಸರ್ಸ್ ರೇಟ್ಗಳು ಜಾಸ್ತಿ, ಸಕಾಲಕ್ಕೆ ಮಳೆಗಳು ಬರಲ್ಲ, ಅದರಿಂದ ಬೆಳೆ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಈಗ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡೋದು? ನಾವು ಅಂದರೆ ಒಬ್ಬರೇ ಇರೋದು, ಮಗ ಓದ್ತಾ ಇದ್ದಾನೆ, ಮಿಸ್ಸಸ್ ಒಬ್ಬರು ಇದ್ದಾರೆ. ಸೊ ನೀವು ತೋಟದ ಕೆಲಸ ನೀವು ಒಬ್ಬರೇ ಮಾಡೋದು? ತೋಟದ ಕೆಲಸ ಒಬ್ಬರೇ. ಎಷ್ಟು ಎಕರೆ ನೀವು ಜಮೀನು ಇಟ್ಟಿದ್ದೀರಿ? ನಮ್ದು ಜಮೀನು ತೋಟ ಮಾಡುವಂಥದ್ದು 1.5 ಎಕರೆ ಜಮೀನು ಇದೆ. 1.5 ಎಕರೆ ಜಮೀನಲ್ಲಿ ನೀವು ಇಷ್ಟು ಕೃಷಿ ಮಾಡ್ತಾ ಇದ್ದೀವಿ. ಅಣ್ಣ, ಈಗ ನೀವು ಹಲಸಿನ ಕೃಷಿಯನ್ನ ಹಾಕ್ಬೇಕು ಅಂತೇಳಿ ನಿಮಗೆ ಯಾಕೆ ಅನ್ನಿಸ್ತು, ಹೆಂಗ್ ಅನ್ನಿಸ್ತು? ನಾವು ಒಂದ್ಸಲ ನಮ್ಮ ಅತ್ತವ್ರ ಹೋಗ್ತಾ ಇದ್ವಿ ಬೆಂಡಗನಹಳ್ಳಿಗೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಬ್ರು ರೈತರು ಹಾಕಿದ್ರು. ನನಗೆ ಹಲಸಿನ ಗಿಡ ಹಾಕ್ಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು. ಆಮೇಲೆ ಅವ್ರು ಮಾಡ್ತಾಯಿದ್ರು. ಅವ್ರ ತೋಟದಲ್ಲಿ ಹೋಗಿ ವಿಚಾರಿಸಿದೆ ಯಾವ ಥರ ಏನು ಅಂತೆಲ್ಲ ತಿಳ್ಕೊಂಡು ಅವ್ರು ಹೇಳಿದ್ರು, ಈ ಥರ ಇದು 4 ತಿಂಗಳಿಗೆ ಒಂದು ಕಟಾವು ಬರುತ್ತೆ, KG 30 ರೂಪಾಯಿ ಅಂತ ಹೇಳಿದ್ರು. ಅವಾಗ ಅವ್ರ ಹತ್ರ ಅಡ್ರೆಸ್ ಇಟ್ಕೊಂಡು ನಂಬರ್ ತಗೊಂಡು ಎಲ್ಲಿ ಅವ್ರ ಕಂಪ್ನಿ ಯಾವುದು ಎಲ್ಲ ಕೊಡಿ ಅಂತೇಳಿ ತಿಳ್ಕೊಂಡೆ. ಅವಾಗ ಅವ್ರ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಅವರು ವಿಷಯ ಹೇಳಿದ್ರು, ಈ ಥರ ಎಲ್ಲ ಅಂತ ಹೇಳಿದ್ರು. ಅವಾಗ ನಾವು ಇದು ಹಾಕ್ಬೋದು, ಇದರಿಂದ ಲಾಭ ಬರುತ್ತೆ, ರೈತರಿಗೂ ಸುಲಭ ಆಗುತ್ತೆ, ಅದೇನು ಕಷ್ಟ ಇಲ್ಲ. ಬೇರೆ ಬೆಳೆಗಳಿಗಿಂತ ವರ್ಷಾನುಗಟ್ಟಲೆ ನಾವು ಕಾಯೋ ಬದಲು ಈ 2 ವರ್ಷ ಕಾದು ನೋಡ್ಬಿಟ್ರೆ ಆಮೇಲೆ ಮನೆಯಲ್ಲಿದ್ದರೂ ದುಡ್ಡು ಬರ್ತಾ ಇರ್ತದೆ. ನೆಮ್ಮದಿಯಲ್ಲಿ ಲೇಬರ್ ಇರಲ್ಲ, ಔಷಧಿ ಇರಲ್ಲ, ಮೇಂಟೆನೆನ್ಸ್ ಕಮ್ಮಿ, ಆರಾಮಾಗಿ ಜೀವನ ನಡೆಯುತ್ತದೆ ಅನ್ನೋದು ಅರ್ಥವಾಗಿ ನಾವು ಏನು ಮಾಡಿದ್ವಿ, ಇದೇ ಹಾಕಬೇಕು ಅಂತೇಳಿ ನಾವು ಶ್ರಮಪಟ್ಟು ಈ ಸುತ್ತಿ ತಂದು ನಾವು ನೆಟ್ಟಿದ್ದೀವಿ. ಕಂಪನಿಯವರು ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಿದ್ದಾರೆ? ಒಂದು ವರ್ಷಕ್ಕೆ 14.5 ಲಕ್ಷ ಹೇಳಿದ್ದಾರೆ. ಅದು ಒಂದೇ ಸಾರಿ ಬರುತ್ತೆ ಅಂತ ಹೇಳಿ? 3 ಕಂತು ಹೇಳಿದ್ದಾರೆ. ಅಂದ್ರೆ ಈ ಹಲಸಿನ ಕೃಷಿ 3 ಬೆಳೆ, ವರ್ಷಕ್ಕೆ 3 ಬೆಳೆ ಬರುತ್ತೆ ಅಂತ ಹೇಳಿದೆ. 30ರಿಂದ ಅದೇ ಒಂದು ತಿಂಗಳಿಂದ 90 ದಿನಕ್ಕೆ ಒಂದೊಂದು ಕಟಾವು ಆಗುತ್ತೆ. ಅಲ್ಲಿಗೆ 3 ಕಟಾವು ಮಾಡ್ತಾರೆ. 3 ಕಟಾವು, ಒಂದು ಕಾಯಿ ಬಂದು
ಇದು 3 ಕೆಜಿಯಿಂದ 5 ಕೆಜಿ ಬರುತ್ತೆ. ಕೆಜಿಗೆ 30 ರೂಪಾಯಿ ಅಂತ ದರ ಹೇಳಿದ್ದಾರೆ. ಅದು ನಿಮಗೆ ಒಂದು ವರ್ಷದಲ್ಲಿ ಅಲ್ಲಿಗೆ ಒಂದು ಗಿಡದಲ್ಲಿ 10 ಕಾಯಿ ಅಂದರೆ 50 ಕೆಜಿ ಆಯಿತು. 50 × 3 1500 ರೂಪಾಯಿ ಆಯಿತು. 1500 ರೂಪಾಯಿ ಅಂದರೆ ಅಲ್ಲಿಗೆ 1 ಎಕರೆಗೆ 4.25 ಲಕ್ಷ ಆಯಿತು. 4.25 ಲಕ್ಷ ಅಂತ ಅದರಂತೆ ಲೆಕ್ಕ ಹಾಕೊಂಡು 3 ಬೆಳೆಗೆ ಅಲ್ಲಿಗೆ 16.25 ಲಕ್ಷ ಅಂತ ಹೇಳಿದ್ದಾರೆ. ನಮಗೆ 16 ಲಕ್ಷ ಇಲ್ದ್ರೂ ಪರವಾಗಿಲ್ಲ, ನಮಗೆ ಆದಷ್ಟು ಚೆನ್ನಾಗಿ ನಮಗೆ ಬೆಳೆ ಬಂದು ಈಡು ಬಂದು ಅಲ್ಲಿಂದ ಜಾಸ್ತಿನೇ ಆಗ್ಬೋದು ಕಮ್ಮಿನೇ ಆಗ್ಬೋದು, ಅದೇ ಹೇಳೋಕ್ಕಾಗಲ್ಲ. ಈಗ ನೀವು ಎಷ್ಟು ಎಕರೆಗೆ ಹಲಸಿನ ಕೃಷಿಯನ್ನು ಮಾಡಿದ್ರಿ? ನಾವು ಈ 1 ಎಕರೆಗೆ ಮಾಡಿದ್ವಿ. 1 ಎಕರೆಗೆ ಎಷ್ಟು ನಾರು ಬಿದ್ದಿದೆ ನಿಮ್ಮ ನಮ್ಮಲ್ಲಿ ನಾವು 10 ಬೈ 10 ಹಾಕಿದ್ವಿ. ಮತ್ತೆ ಸಾಲಿನ ಸಾಲಿಗೆ ಒಂದು 15 ಅಡಿ ಬಿಟ್ಕೊಂಡು ಗಾಡಿ ಓಡಾಡೋಕ್ಕೆ. ಅದೇ ಥರ ಈಗ ನಮ್ಮದು 350 ಗಿಡ ಬಿದ್ದಿದೆ. ಇನ್ನೂ ಒಂದು 50 ಗಿಡ ಬೀಳುತ್ತೆ. ಅದು ಪ್ರತಿ ಸಾಲದವರೆಗೆ ಅದನ್ನು ನೆಟ್ಟಬೇಕು. ಸರಿ ಅಣ್ಣ. ಈಗ ಗಿಡ ನಾಟಿ ಮಾಡಿ ಎಷ್ಟು ದಿನ ಆಗಿದೆ? ನಾವು ನಾಟಿ ಮಾಡಿ ಆಗಲೇ ಒಂದು ವಾರ ಆಗಿದೆ. ಒಂದು ವಾರ ಆಗಿದೆ. ಅಣ್ಣ, ನೀವು ಈ ಗಿಡ ತರೋದಕ್ಕಿಂತ ಮುಂಚೆ ಕಂಪನಿಯವ್ರಿಗೆ ಯಾವ ರೀತಿ ಪೇಮೆಂಟ್ ಮಾಡಿದ್ರಿ, ಮತ್ತೆ ಪೇಮೆಂಟ್ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಗಿಡ ಬಂತು? ಆ ಕಂಪನಿಯವ್ರಿಗೂ ನಿಮ್ಗೂ ಯಾವ ರೀತಿ ಸಂಬಂಧ ಇದೆ? ನಾವು ಅದೇ ಅದು ನಂಬರ್ ಕೊಟ್ಟಿದ್ದಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಈ ಥರ ಪೊಸಿಷನ್ ಒಂದು ಗಿಡಕ್ಕೆ 250 ರೂಪಾಯಿ ಅಂತೆ. ನೀವು ಎಷ್ಟು ಸಸಿ ಇದು ಒಂದು ಎಕರೆ, ಅವರು ಮಿನಿಮಮ್ 1 ಎಕರೆಗೆ ಕೊಡೋದು ಅಂತ ಹೇಳಿದ್ರು. 1 ಎಕರೆಗೆ ಎಷ್ಟು ಅಂತ ಕೇಳಿದ್ರೆ ಅವ್ರು 300 ಸಸಿ ಬೀಳುತ್ತೆ ಅಂದರು. ನಾವು ಅದರಂತೆ ಲೆಕ್ಕ ಹಾಕಿ ಒಂದು ಸಸಿಗೆ 250 ರೂಪಾಯಿ ಅಂತೆ ಪೇಮೆಂಟು ನಾವು ಪೇಮೆಂಟು ಮಾಡಿದ್ವಿ. ಮಾಡಿದ ಮೇಲೆ ಅವರು ಒಂದು 15 ದಿವಸಕ್ಕೆ ಸಸಿ ಪೇಮೆಂಟ್ ಆದ್ಮೇಲೆ 15 ದಿವಸಕ್ಕೆ ಪೇಮೆಂಟ್ ಆದಮೇಲೆ 15 ದಿವಸಕ್ಕೆ ನಮ್ಗೆ ಗಿಡ ಕೊಟ್ಟಿದ್ದಾರೆ. ಅಣ್ಣ, ಈಗ ನೀವು ಗಿಡ ನಾಟಿ ಮಾಡಿದ್ದೀರಿ, 1 ಕೆಜಿಗೆ 30 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೀವು ಯಾವ ನಂಬಿಕೆ ಮೇಲೆ ನೀವು ಗಿಡ ಹಾಕಿರಿ? ಒಂದು ವೇಳೆ ನಾಳೆ ದಿನ ಕಂಪ್ನಿಯವರು 30 ರೂಪಾಯಿ ರೇಟ್ ಕೊಟ್ಟು ತಗೊಂಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು? ಹೆಂಗೆ? ನಾವು ಆಗಲ್ಲಂದ್ರೆ ಯಾರಾದ್ರೂ ನಾವು ಕೊತ್ತಕಾಯಿಗೆ ಹಾಕಬಹುದು, ಇಲ್ಲ ಹಣ್ಣಿಗೆ ಅದು ಬಿಟ್ಟು ಹಣ್ಣಾದ್ರೂ ಸೇಲ್ ಮಾಡಬಹುದು. ಯಾವ ರೀತಿ ಆದ್ರೂ ಇದನ್ನು ಉಪಯೋಗಿಸಬಹುದು. ಅಂದ್ರೆ ಈಗ ಹೊರಗಡೆ ಮಾರ್ಕೆಟ್ ಅಲ್ಲೂ ಸಹ ಹೆಚ್ಚು ಕಮ್ಮಿ ಬೇಡಿಕೆ ಇದ್ದೇ ಇರುತ್ತೆ. ಬೇಡಿಕೆ ಇದೆ. ಕಮ್ಮಿ ಅಂದ್ರೆ ಈಗ ಏನ್ ರೇಟ್ ಹೋಗ್ತಾ ಇದೆ ಅಣ್ಣ ಅಂದಾಜು? ಒಬ್ಬರು ಹೇಳ್ತಾ ಇದ್ರು ಯಾವಾಗನು, ಹಲಸಿನ ಗಿಡ ಹಾಕು ಕುದುರೆ ಫಾರಮ್ನವ್ರು ಬರ್ತಾರೆ, ಅವ್ರಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರು. ಅವ್ರು ಹೇಳಿದಕ್ಕೆ ನಾನು ಹಲಸಿನ ಗಿಡ ಹಾಕ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು. ಅಷ್ಟೊತ್ತಿಗೆ ಏನಾಯ್ತು, ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ತೋಟದಲ್ಲಿ ಹೋಗಿ ಅವ್ರನ್ನೆಲ್ಲ ಪರಿಚಯ ಮಾಡಿ ಅವ್ರು ಅವಾಗ ಹೇಳಿದಾಗ ಅದನ್ನ ಬಿಟ್ಬಿಟ್ಟು ಅವಾಗ ಇದೇ ಹಾಕೋಣ, ತಗೊಂಡ್ರು ಅವ್ರು ತಗೊಳ್ಳಿಲ್ಲ ಅಂದ್ರೆ ನಾವು ಇದು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಈಗ ಏನ್ ರೇಟ್ ಇದೆ ಅಂದಾಜು ಕೆಜಿ? ಸರ್, ಹೀಗೆ ನಾವು ಮಾರ್ಕೆಟಲ್ಲಿ ಮಾರೋ 40 ರಿಂದ 50 ರೂಪಾಯಿ ಹೋಗುತ್ತೆ ಕೆಜಿ. ನಮ್ಗಿದು ಪರ್ಮನೆಂಟ್ ಅಗ್ರಿಮೆಂಟ್ ಅಲ್ಲಿ 30 ರೂಪಾಯಿ ಕೊಡ್ತಾರೆ. ಸೊ 30 ರೂಪಾಯಿ ಕೊಟ್ಟರು ಲಾಸ್ ಇಲ್ಲ? ಲಾಸ್ ಇಲ್ಲ, ಅವರೇ ಬಂದು ತಗೊಂಡು ಅವರೇ ಕಟಾವು ಮಾಡಿ ಅವರೇ ತಗೊಂಡು ಹೋಗ್ತಾರೆ. ಅದು ನಮಗೆ ಪ್ರಾಬ್ಲಮ್ ಇಲ್ಲ. ಹಾಗಿದ್ರೆ ನೀವು ಬೆಳೆಸೋದಷ್ಟೇ ನಿಮ್ ಕೆಲಸ? ಬೆಳೆಸೋದು ಎಷ್ಟು ಅಷ್ಟೇ ನಮ್ದು. ಅವರೇ ಬರ್ತಾರೆ, ಅವರೇ ಅವರೇ ತಗೊಂಡು ಹೋಗ್ತಾರೆ. 90 ದಿನಕ್ಕೊಂದ್ಸಲ ಬಂದು ಅವರೇ ಕಟ್ ಮಾಡಿ ಅವರೇ ತೂಕ ಹಾಕಿ ನಮಗೆ ಪೇ ಮಾಡಿ ಹೋಗ್ತಾರೆ. ಅಂದ್ರೆ ನಿಮ್ಗೆ ಲೇಬರ್ ಚಾರ್ಜ್ ಇಲ್ಲ, ಹೌದು, ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಇಲ್ಲ, ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ. ನಾವು ಗಿಡ ಬೆಳೆಸಿ ಸಾಕಣೆ ಮಾಡಿ ಕಾಯಿ ಬೆಳೆಸೋದು ನಮ್ದು ಜವಾಬ್ದಾರಿ. ಅಷ್ಟು ಬಿಟ್ರೆ ಇನ್ನೆಲ್ಲ ಮಿಕ್ಕಿದೆಲ್ಲ ಅವ್ರದ್ದೇ. ಅಣ್ಣ, ಈಗ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಈ ಹಲಸಿನ ಕೃಷಿನ ಮಾಡಬಹುದು ಅಂತ ಹೇಳ್ತೀರಾ ಅಥವಾ ಮಾಡಬಾರ್ದು ಅಂತ ನಿಮ್ಮ ಒಂದು ಒಪಿನಿಯನ್? ರೈತರಿಗೆ ಇವತ್ತು ಹೇಳ್ಬೇಕಂದ್ರೆ ನಾವು ಯಾವುದು ಅಡಿಕೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಅವೆಲ್ಲ ಶ್ರಮ ಪಡಬೇಕು. 7 ವರ್ಷಕ್ಕೆ ಫಸಲು ಬರೋದು. ಅವತ್ತು 7 ವರ್ಷಕ್ಕೆ ಬಂದ್ರೂ ಅದು ಮೇಂಟೆನೆನ್ಸ್ ಜಾಸ್ತಿ ಇದೆ. ಗೊಬ್ಬರ, ನೀರಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಗೊಬ್ಬರ ಹಾಕಲಿಲ್ಲ ಬೆಳೆ ಬರೋದಿಲ್ಲ. ಇದೆಲ್ಲ 2 ವರ್ಷ ಮೇಂಟೈನ್ ಮಾಡಿ ಆಟೋಮೆಟಿಕ್ ಆಗಿ ಇದು ಬೆಳೆ ಬರ್ತಾ ಇರ್ತದೆ. ಮನೆಯಲ್ಲಿ ಪೆಟ್ಟಿಗೆಗಳಿಗೆ ದುಡ್ಡಿದ್ದಾಗೆ ಇದು ಒಂಥರ. ಇದು 30 ವರ್ಷ ಬರುತ್ತೆ. ಯೋಚನೆ ನೀರಿಲ್ಲ ಇಲ್ದಿದ್ದು ನಡೀತದೆ. ಇದು 2 ವರ್ಷ ಆದ್ಮೇಲೆ ನೀರು ಬೇಕಾಗಿಲ್ಲ. ನೀರು ಬೇಕಾಗಿಲ್ಲ. ನೀರು ಇದ್ರೆ ಸ್ವಲ್ಪ ಬೇಸಿಗೆಯಲ್ಲಿ ಏನೋ ನಮಗೆ ಅವಾಗ ಇದ್ರೆ ಸ್ವಲ್ಪ ಬಿಟ್ಟರೆ ನಮಗೆ ಚೆನ್ನಾಗಿ ಈಲ್ಡ್ ಬರುತ್ತೆ. ಆದ್ರಿಂದ ಇದು ಅನುಕೂಲ ಇದೆ. ಅದಾದ್ರೆ ನೀರು ಬೇಕೇ ಬೇಕು. ನೀರಿಲ್ಲ ಜೀವ ಉಳಿಯಲ್ಲ. 1 ತಿಂಗಳು ನೀರಿಲ್ಲ ಅಂದ್ರೆ ಸತ್ತು ಹೋಗುತ್ತೆ ಅದು ಅಡಿಕೆ ಗಿಡ. ಬೇರೆ ಬೆಳೆಗಳು 1 ದಿವಸ ನೀರು ಕಟ್ಟೋದು ಲೇಟ್ ಅದು ಹೋಗುತ್ತೆ. ಇದು ಆ ಥರ ಇಲ್ಲ. ನೀವು ಹೆಂಗಿದೆ ಅಂದ್ರೆ ಇದು ಬಡವ್ರ ಬೆಳೆ ಇದ್ದಂಗೆ, ಮನೆಯಲ್ಲಿ ದುಡ್ಡಿದ್ದಾಗೆ ಇದು. ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ಇಷ್ಟೊಂದು ಲಾಭ ಇರ್ತಕ್ಕಂಥ ಈ ಹಲಸಿನ ಕೃಷಿಯನ್ನ ನೀವ್ಯಾಕೆ ಮಾಡಬಾರ್ದು? ಈಗ ನಮ್ಮ ಜಗಣ್ಣವ್ರು ಹೇಳಿದ್ರು ಇಷ್ಟೊಂದು ಲಾಭ ಇದೆ ಅಂತಂದ್ಮೇಲೆ ಎಲ್ಲಾ ರೈತರು ಮಾಡ್ಬೋದು. 1 ಎಕರೆಗೆ ಎಷ್ಟು ಖರ್ಚು ಬರುತ್ತಣ್ಣ ಸರ್? 1 ಎಕರೆಗೆ 1 ಲಕ್ಷ 1 ಲಕ್ಷ ರೂಪಾಯಿ ಇತ್ತು ಅಂದ್ರೆ 1 ಎಕರೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2 ವರ್ಷ ನೀವು ಕಾತ್ರೆ 28 ವರ್ಷಗಳು 14.5 ಲಕ್ಷ ಪ್ರತಿ ವರ್ಷನೂ ನಿಮ್ಗೆ ಆದಾಯ ಬರ್ತದೆ. ಇಂಥ ಒಂದು ದೊಡ್ಡ ಮಟ್ಟದ ಆದಾಯ ಇರ್ತಕ್ಕಂಥ ಬೆಳೆಗಳನ್ನು ನೀವೆಲ್ಲರೂ ಬೆಳೆದು ಶ್ರೀಮಂತರಾಗಬೇಕು ಅನ್ನೋದು ನಮ್ಮ ಚಾನಲ್ ಕಡೆಯಿಂದ ಏನು ಆಶಿಸ್ತೇವೆ.
ಧನ್ಯವಾದಗಳು ಅದನ್ನು ಜಗನ್.